ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ರೆಸಿಪಿ. ಇದು ಬಂದು ನಮ್ಮ ಹೊಸ ಚಾನಲ್ ಆಗಿದೆ ಗೈಸ್. ಇದರಲ್ಲಿ ಬರೀ ನಮ್ಮ ಅತ್ತೆ ಮಾಡೋ ಅಡುಗೆಗಳನ್ನೇ ನಾನು ಶೇರ್ ಮಾಡ್ಕೊತೀನಿ. ಬಿಕಾಸ್ ನಮ್ಮ ಅತ್ತೆ ಹೆಸರು ಅಮೃತ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಚಾನಲ್ಗೆ ನಾನು ಅಮೃತಾಸ್ ರೆಸಿಪಿ ಅಂತಲೇ ಕೊಟ್ಟಿದ್ದೀನಿ ಗೈಸ್. ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಕೇಳ್ಕೊತೀನಿ ಗೈಸ್. ಅಷ್ಟೇ, ಇನ್ನೇನಿಲ್ಲ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಇವತ್ತು ನಮ್ಮ ಅತ್ತೆ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದಾರೆ. ಅವರು ಮಾಡೋ ಕಾಯಿ ಒಬ್ಬಟ್ಟು ರೆಸಿಪಿನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಗೈಸ್. ನಮ್ಮ ಅತ್ತೆ ನಮ್ಗಿಂತನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಬನ್ನಿ ಗೈಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಕಾಯಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಅಂದರೆ ಗೈಸ್, ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಾಯಿದ್ದೀರಾ ಅಂದರೆ, ನೀವು 2 ಕಾಯಿ ತೊಗೊಂಡ್ರೆ 2 ಹಚ್ಚು ಬೆಲ್ಲ, ಚಿಕ್ಕ ಚಿಕ್ಕದು. ದೊಡ್ಡದಲ್ಲ, ಚಿಕ್ಕ ಚಿಕ್ಕದು. ದೊಡ್ಡದಿದ್ರೆ 1.5 ಹಚ್ಚು ತೊಗೊಳ್ಳಿ. ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಸ್ವೀಟ್ ಆದರೆ ತಿನ್ನೋದಕ್ಕಾಗಲ್ಲ. ನಾವು 2 ಕಾಯಿ ಸಣ್ಣದು 2 ಹಚ್ಚು ಬೆಲ್ಲ ತೊಗೊಂಡಿದ್ವಿ. ಕರೆಕ್ಟಾಗಿತ್ತು. 1 ಕಾಯಿ ತೊಗೊಂಡ್ರೆ 1 ಹಚ್ಚು ಬೆಲ್ಲ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಗೈಸ್, ಈಗ ಬೆಲ್ಲನ ನಾವು ಒಂದು ಪಾತ್ರೆಲಿ ಹಾಕಿ ಇಡಬೇಕು. ಒಂದು ತೊಟ್ಟೂ ಕೂಡ ನೀರು ಹಾಕ್ಬಾರ್ದು. ನೀವು ನೀರು ಹಾಕಿದ್ರೆ ಅದು ಅಲ್ಲೇ ಹೋಯ್ತು ಅಂತ ಅಂದ್ಬಿಟ್ಟು ಹೂರ್ಣನೂ ಆಗೋಲ್ಲ, ಏನೂ ಆಗೋಲ್ಲ. ಅದು ಮಿಠಾಯಿ ಥರ ಆಗಬೇಕು ಗಟ್ಟಿಗೆ. ಈಗ ನಾನು ಬೆಲ್ಲನ ಹಾಕ್ಕೊಂಡು ಒಂದು ತೊಟ್ಟೂ ಒಂದು ಡ್ರಾಪ್ ಕೂಡ ನೀರು ಹಾಕ್ಕೊಳ್ತೆ ಅದನ್ನು ಕರಗಿಸ್ಕೊತಾ ಇದ್ದೀನಿ. ಅದು ಪಾಕ ಆಗಬೇಕು. ಪಾಕ ಆಗೋದಕ್ಕೆ ಹೇಗೆ ಕಂಡುಹಿಡಿಯೋದು ಅಂದರೆ, ನೀರಿಗೊಂದು ತೊಟ್ಟು ಹಾಕ್ಬಿಟ್ಟು ನೀರು ಹಿಂಗೆ ಎತ್ಕೊಂಡ್ರೆ ಈ ಥರ ಆದರೆ ಅದು ಚಾಕ್ಲೇಟ್ ಥರ, ಆವಾಗ ಪಾಕ ಕರೆಕ್ಟಾಗಿ ಆಗಿದೆ ಅಂತ. ಅಂಟ್ರಿಸಿದ್ರೆ ಪಾಕ ಆಗಿಲ್ಲ ಅಂತ ಅರ್ಥ ಗೈಸ್. ನೀವು ಈ ಥರ ಟೆಸ್ಟ್ ಮಾಡಿ ಪಾಕ ಆದಮೇಲೆ ಚೆನ್ನಾಗಿ ಬೇಯಿಸ್ಬಿಟ್ಟು ನಾವು ಅದಕ್ಕೆ ನೆಕ್ಸ್ಟ್ ಇವಾಗ ತುರಿದಿರೋ ಕಾಯಿನ ಸ್ವಲ್ಪ ಆಡಿಸ್ಕೋಬೇಕು. ಮೊದಲೇ ನೋಡಿದರೆ ಆಡ್ಸೋದನ್ನು ಕೂಡ ಹಾಕಿದ್ದೀನಿ. ಆಡಿಸ್ಕೊಂಡಾದ್ಮೇಲೆ ನೀವು ಕಾಯಿನ ಆಡಿಸಿರೋದನ್ನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು ಪಾಕದೊಳಗೆ. ಪಾಕ ಮಾತ್ರ ನಾನು ಮೊದಲೇ ಹೇಳ್ದಾಗೆ ಕ್ಲೀನಾಗಿ ನೀರಿಗೆ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ ನೀವು. ಆಗ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಒಬ್ಬಟ್ಟು ಅಂತ ಹೇಳ್ಬೋದು. ನೆಕ್ಸ್ಟು ಅದಕ್ಕೆ ಕಾಯಿನ ಹಾಕ್ಕೊಂಡು ನೀವು ಕಾಯಿನ ಅದ್ರೊಳಗೆ ಹಾಕ್ಕೊಂಡು ಕಾಯಿನ ಹುರ್ಕೊಂಡು ಕೂಡ ಹಾಕೋಬೋದು, ಹಂಗೆ ಕೂಡ ಹಾಕೋಬೋದು ನೀವು. ನಾವು ಹುರ್ಕೊಂಡೇನು ಹಾಕ್ಕೊಂಡಿರಲಿಲ್ಲ, ಹಂಗೆ ಹಾಕ್ಕೊಂಡಿದ್ರು ನಮ್ಮ ಅದನ್ನೇ. ನಾನು ಮಾಡಿದ್ರೆ ಹುರ್ಕೊಂಡು ಹಾಕೊತೀನಿ ಕಾಯಿನ. ಅದು ನಿಮಗೆ ಬಿಟ್ಟಿದ್ದು. ಯಾವ ಥರ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಕಾಯಿನ ಹಾಕ್ಬಿಟ್ಟು ಈ ಥರ ಹಿಟ್ಟಿನ ದೊಣ್ಣೆನೋ ಇಲ್ಲಾಂದರೆ ಅನ್ನದ ಕೈಯೋ ಏನರಲ್ಲೋ ಆದ್ರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಕಾಯಿನೆಲ್ಲ ಹಾಕ್ಬಿಟ್ಟು. ಆ್ಯಂಡ್ ಹಾಗೆ ನಾನು ಕಡಲೆನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಕಡಲೆ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಏಲಕ್ಕಿ ಕೂಡ ಕೆಚ್ಚಿ ನಾನು ಕಾಯೊಳಕ್ಕೆ ಹಾಕಿದ್ದೆ ಗೈಸ್. ಏಲಕ್ಕಿ ಹಾಕ್ಕೊಳ್ಳಿ, ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಒಂದು ಪ್ರಮಾಣದಲ್ಲಿದ್ದರೆ ಅದ್ರ ಕಾಲು ಭಾಗದಷ್ಟು ಕಡಲೆನ ಪೌಡರ್ ಮಾಡ್ಕೊಳ್ಳಿ ನೀವು. ಹುರ್ಗಡ್ಲೆನ ಅಂತಲೇ ಹೇಳ್ಬೋದು. ಕಡಲೆ ಹಸಿಟ್ಟಿನ ಪೌಡರ್ ನೀವು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಹುರ್ಗಡ್ಲೆನೇ ನೀವು ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಕಾಯಿ ಎಷ್ಟಿತ್ತು ಅದ್ರ ಕಾಲು ಭಾಗದಷ್ಟು ಕಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಜಾರಲ್ಲಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀವಿ ನಾವು, ಕಡಲೆ ಪುಡಿನೂ ಕೂಡ ಅಂತಲೇ ಹೇಳ್ಬೋದು. ಬಿಕಾಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಮಿಠಾಯಿ ಥರ ಆಗಬೇಕಲ್ಲ, ಅದಕ್ಕೆ ಕಡಲೆ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡ್ವಿ. ನೋಡಿದ್ರಲ್ವ, ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಂಡಿದ್ದೆ ಒಬ್ಬಟ್ಟು ಅಂತ ಹೇಳ್ಬೋದು. ಬಿಕಾಸ್ ಉಪವಾಸ ಹಬ್ಬದ ಪ್ರಯುಕ್ತ ನಮ್ಮನೇಲಿ ನಾವು ಮಾಡಿದ್ದಿತ್ತು. ನೆಕ್ಸ್ಟ್ ಡೇ ಪಾಯಸ, ವಡೆ ಎಲ್ಲನೂ ಕೂಡ ಮಾಡ್ತೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ಬೋದು ಗೈಸ್. ನೋಡಿ, ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ಅಲ್ಲಿಗೆ ಹೂರ್ಣ ಮುಗಿದು ಗೈಸ್. ಇನ್ನೇನಿಲ್ಲ, ಹೂರ್ಣ ರೆಸಿಪಿ ಇಷ್ಟೇ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಗೈಸ್. ನೀವು ಕೂಡ ಆರಾಮಾಗಿ ಅಮ್ಮದಿನ್ನೇ ಕಾಯಬೇಕು ಅಂತೇನಿಲ್ಲ, ತಿನ್ನಬೇಕು ಅನಿಸಿದ್ರೆ ನಾವೇ ಮಾಡ್ಕೊಂಡು ತಿನ್ಬೋದು. ಇದು ಒಬ್ಬಟ್ಟು ಮಾಡದೆ ಹೋದರೆ ಹಾಗೇನೂ ಕೂಡ ತಿನ್ಬೋದು, ಒಳ್ಳೆ ಮಿಠಾಯಿ ಥರ ಇರುತ್ತೆ. ನಾವು ಸ್ವಲ್ಪ ಹಾಗೆ ತಿನ್ಕೊಂಡು ಸ್ವಲ್ಪ ಒಬ್ಬಟ್ಟು ಮಾಡ್ಕೊಂಡ್ವಿ ಅಷ್ಟೇ. ಹಾಗೆ ತಿಂದೆ ಖಾಲಿ ಆಗೋಯಿತು. ಒಬ್ಬಟ್ಟು ಒಂದು 10-15 ಆದವು ಅಷ್ಟೇ. ನೋಡಿದ್ರಲ್ವ ಗೈಸ್ ಹೇಗಿತ್ತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅತ್ತೆ ತಿನ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಹೇಗಿತ್ತು ಅಂತ ಅಂದ್ಬಿಟ್ಟು. ನೋಡಿ, ನಾನು ಕೊಡೋಕ್ಕೆ ಬಂದರು, ನೀವೇ ತಿಂದ್ಬಿಟ್ಟು ಹೇಳಿ ಅಂತ ಅಂದೆ. ಚೆನ್ನಾಗಿತ್ತಂತೆ, ನಾನು ಕೂಡ ತಿಂದೆ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಗೈಸ್. ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ. ಮತ್ತು ನೈಟು ಹೂರ್ಣ ಮಾಡಿ ಇಟ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಒಬ್ಬಟ್ಟು ಮಾಡ್ಕೊಂಡು ತಿಂತಾಯಿದ್ದೀವಿ. ನೋಡ್ಬೋದು, ಅವತ್ತು ನೈಟ್ ನಾವು ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ ಗೈಸ್, ಹೂರ್ಣನೇ ತಿಂದಿದ್ವಲ್ವ, ಅದೇ ಸಾಕು ಅಂತ ಅಂದ್ಬಿಟ್ಟು. ಆಮೇಲೆ ಈಗ ನಮ್ಮ ಅತ್ತೆ ಒಬ್ಬಟ್ಟನ್ನ ಮಾಡ್ತಾಯಿದ್ದಾರೆ. ಅವರೇ ರೆಸಿಪಿ ಇರೋದ್ರಿಂದ ಅವರೇ ಹೂರ್ಣ ಮಾಡ್ತಾಯಿದ್ದಾರೆ, ಅವರೇ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ನಾನು ಜಸ್ಟ್ ವಿಡಿಯೋ ಮಾಡ್ಕೊತಾ ಇದ್ದೆ ಅಷ್ಟೇ. ಬಟ್ ವಾಯ್ಸ್ ಓವರ್ ಯಾಕೆ ಕೊಡೋಕ್ಕಾಗಿಲ್ಲ, ಅಲ್ಲೇ ವಾಯ್ಸ್ ಯಾಕೆ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಮ ಅತ್ತೆ ಅದು ಇದು ಮಾತಾಡ್ತಾಯಿದ್ರು, ನಾನು ನಮ್ಮ ಅತ್ತೆ ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಅದಕ್ಕೆ ಅಲ್ಲೇ ವಾಯ್ಸ್ ಕೊಡೋಕ್ಕಾಗಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಏನು ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ಕೊತೀನಿ. ನೋಡ್ಬೋದು, ಈಗ ಒಬ್ಬಟ್ಟನ್ನ ಮಾಡ್ತಾಯಿದ್ದಾರೆ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟನ್ನ. ಕಾಯಿ ಒಬ್ಬಟ್ಟನ್ನ ತೆಳ್ಳಗೆ ಪೇಪರ್ ಥರ ಮಾಡ್ಕೋಬೇಕು, ಕಾಳು ಒಬ್ಬಟ್ಟನ್ನ ಮಂದಕ್ಕೆ ಮಾಡ್ಕೋಬೇಕು. ನಿಮಗೆ ಯಾರಿಗಾದ್ರೂ ಕಾಳು ಒಬ್ಬಟ್ಟು ಹೇಗೆ ಮಾಡೋದು ಅಂತ ರೆಸಿಪಿ ಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ, ಅದನ್ನು ಶೂಟ್ ಮಾಡಿ ಹಾಕ್ತೀನಿ ಅಂತ ಹೇಳ್ಬೋದು. ತವಕ್ಕೆ ಫಸ್ಟು ಎಣ್ಣೆ ಹಾಕ್ಕೊಂಡು ಸವರ್ಕೊಬೇಕು ಕಾಯೋದಕ್ಕೆ ಮುಂಚೆ ಸ್ವಲ್ಪ. ಆಮೇಲೆ ತಿರ್ಗಾ ನೆಕ್ಸ್ಟ್ ಅದು ಕಾದಾದ್ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕೋಬೇಕು ಗೈಸ್.
ಆಗ ಕಿತ್ತೋಗ್ದಂಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬೋದು. ಈಗೆಲ್ಲ ಪೂರ್ತಿ ಕ್ಲೀನಾಗಿ ತಟ್ಕೊಂಡ್ರು, ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ರು ನಮ್ಮತ್ತೆ. ಯಾಕಂದರೆ ನಾನು ಮೊದಲೇ ಹೇಳ್ದಾಗೆ ಹೂರಣ ಸ್ವಲ್ಪನೇ ಇದ್ದಿದ್ದು ತಿನ್ಕೊಬಿಟ್ಟಿದ್ವಿ. ನಾವೇನು ಹಬ್ಬಕ್ಕೆ ಮಾಡಬೇಕು ಅಂತ ಸ್ವಲ್ಪ ಮಾಡಿದ್ದಿದ್ದಷ್ಟೇ, ಇನ್ನೇನಿಲ್ಲ ಗೈಸ್. ನೆಕ್ಸ್ಟ್ ಈಗ ಸುಡ್ತಾವ್ರೆ ನೋಡ್ಬೋದು, ಎಣ್ಣೆ ಹಾಕಿ. ಚೆನ್ನಾಗಿದ್ದು ಗೈಸ್ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಮನೇಲಿ ಎಲ್ಲರೂ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಮತ್ತೊಂದು ಸತಿ ಎಣ್ಣೆ ಹಾಕಿದ್ರು ಕಾಯ್ದಾದ್ಮೇಲೆ. ಯಾಕೆ ಅಂತಂದರೆ ಅದು ಕಿತ್ತೋಗದೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ ಗೈಸ್. ಇವಾಗ ಹಾಕ್ತಾಯಿದ್ದಾರೆ ನೋಡಿ, ಕೈಗೆ ಹಾಕ್ಕೊಂಡು ಈ ರೀತಿ ಹಾಕಬೇಕು. ಕೈಯಲ್ಲಿ ಎತ್ಕೊಂಡು ಹಾಕಕ್ಕೆ ಬರದೇ ಇರೋರು ಹಂಗೆ ಪೇಪರಲ್ಲೇ ಹಾಕ್ಬಿಟ್ಟು ಪೇಪರ್ನ ರಿಮೂವ್ ಮಾಡ್ಕೊಬೋದು. ಆಮೇಲೆ ನೋಡ್ಬೋದು ಗೈಸ್, ಎಲ್ಲ ಸುಟ್ಟಾದ್ಮೇಲೆ ನನ್ನ ಹಸ್ಬೆಂಡು ಕೊಟ್ಬಿಟ್ಟು ನಾನು ರಿವ್ಯೂ ಕೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ಅವರು ಕೂಡ ಹೇಳಿದ್ದಾರೆ ಹೇಗಿತ್ತು ಅಂತ ಅಂದ್ಬಿಟ್ಟು. ನಾನು ಸುಟ್ಟ ಇಟ್ಟಿಗೆ ಫಸ್ಟು ನಾನು ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಅಂತಲ್ಲ, ಅಡುಗೆನೂ ಕೂಡ ಮಾಡಿದ್ರು ಫಸ್ಟ್ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಬಿಟ್ಟೆ, ನಾನು ಆಮೇಲೆ ಊಟ ಮಾಡೋದು ಅಂತ ಹೇಳ್ಬೋದು. ನೆಕ್ಸ್ಟು ಈಗ ಗೈಸ್ ಎಲ್ಲ ಸುಟ್ಟಾಯಿತು. ಒಂದು ಒಬ್ಬಿಟ್ಟು ಸುಟ್ಟು ನಮ್ಮತ್ತೆ ಒಂದು ಸುಟ್ಟೇಟ್ಗೆ ತಗೊಂಡೋಗಿ ನಾನು ನಮ್ಮ ಹಸ್ಬೆಂಡಿಗೆ ಕೊಟ್ಟೆ. ಇನ್ನು ಅವ್ರು ಸುಟ್ಕೋತಾರೆ ಅಂತ ಅಂದ್ಬಿಟ್ಟು ವಿಡಿಯೋ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಒಂದು ಸುಡೋ ಗಂಟ ನಾನು ವಿಡಿಯೋ ಮಾಡಿದೆ. ನಮ್ಮನೆ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಇವರೇ ನಮ್ಮ ಅತ್ತೆ ನೋಡ್ಬೋದು ಗೈಸ್, ಜಾಸ್ತಿ ವಿಡಿಯೋಸ್ಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಅವರು. ಶೈ ಏನಿಲ್ಲ, ಅವರು ಕಾಣಿಸ್ಕೊತಾರೆ. ಬಟ್ ನಾವು ವಿಡಿಯೋ ಹೊರಗಡೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅವ್ರು ಕಾಣಿಸ್ಕೊತಿಲ್ಲ ಅಷ್ಟೇ. ಮನೇಲಿ ಮಾಡಿದ್ರೆ ಅವರು ಕಾಣಿಸ್ಕೊತಾರೆ. ನೋಡ್ಬೋದು ಇವಾಗ ಸುಟ್ಟು ಕೊಟ್ಟರು ಒಂದು ಒಬ್ಬಿಟ್ಟನ್ನ ಅಷ್ಟೇ ಗೈಸ್. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಶೂಟ್ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.